ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಿದೆ. ಯಾರು ಏನೇ ಮಾತನಾಡಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಅಪಮಾನ ಮಾಡಿದ ವಿಚಾರ ಕೊಟ್ಟೂರು ಮಂಜುನಾಥ್ ಅವರ ಮಾತಿಗೆ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದ್ಲಿಲ್ಲ, ಕೆಲವರಿಗೆ ಮೆದ್ಲು ಇಲ್ಲ, ತಲೆನೂ ಇಲ್ಲ ಅಂತ ರಾಮನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಕೊತ್ತೂರು ಮಂಜುನಾಥ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಗೊತ್ತು, ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಇದೆಲ್ಲ ಗೊತ್ತೇ ಇಲ್ಲ. ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಶಶಿ ತರೂರ್ ಅವರನ್ನ ಮೀಟ್ ಮಾಡಲಿ ಅಂತ ಹೇಳಿ ಕೊತ್ತೂರು ಮಂಜುನಾಥ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೋ ಏನೇ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡಬಹುದು, ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತ ಹೇಳಿ ಸಾಕ್ಷಿ ಕೇಳ್ತೀರಾ. ಯುದ್ಧ ನಿಲ್ಲಿಸಿದ್ರೆ ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ರ. ಕೊತ್ನೂರು ಮಂಜು ಹೇಳಿದಾನೆ, ಏನೋ 5-6 ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ ಅದೇ ದೊಡ್ಡ ಸಾಧನೆ ಅಂತ. ಯಾರಿಗ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋದು. ಹಂಗಾರೆ ಸೈನಿಕರು ಇವಾಗ ತೋರಿಸಿರುವಂತ ದಾಖಲೆಗಳೇನಿದೆ ಅದು ಥ್ರೂ ಸ್ಯಾಟಲೈಟ್ ದಾಖಲೆಗಳನ್ನ ತೋರಿಸಿರೋದು. ಹಂಗಾರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆಯೇನ್ರಿ? ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳಿ. ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಿದೆ. ಯಾರು ಏನೇ ಮಾತನಾಡಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಅಪಮಾನ ಮಾಡಿದ ವಿಚಾರ ಕೊಟ್ಟೂರು ಮಂಜುನಾಥ್ ಅವರ ಮಾತಿಗೆ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದ್ಲಿಲ್ಲ, ಕೆಲವರಿಗೆ ಮೆದ್ಲು ಇಲ್ಲ, ತಲೆನೂ ಇಲ್ಲ ಅಂತ ರಾಮನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಕೊತ್ತೂರು ಮಂಜುನಾಥ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಗೊತ್ತು, ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಇದೆಲ್ಲ ಗೊತ್ತೇ ಇಲ್ಲ. ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಶಶಿ ತರೂರ್ ಅವರನ್ನ ಮೀಟ್ ಮಾಡಲಿ ಅಂತ ಹೇಳಿ ಕೊತ್ತೂರು ಮಂಜುನಾಥ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೋ ಏನೇ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡಬಹುದು, ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತ ಹೇಳಿ ಸಾಕ್ಷಿ ಕೇಳ್ತೀರಾ. ಯುದ್ಧ ನಿಲ್ಲಿಸಿದ್ರೆ ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ರ. ಕೊತ್ನೂರು ಮಂಜು ಹೇಳಿದಾನೆ, ಏನೋ 5-6 ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ
ಅದೇ ದೊಡ್ಡ ಸಾಧನೆ ಅಂತ. ಯಾರಿಗ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋದು. ಹಂಗಾರೆ ಸೈನಿಕರು ಇವಾಗ ತೋರಿಸಿರುವಂತ ದಾಖಲೆಗಳೇನಿದೆ ಅದು ಥ್ರೂ ಸ್ಯಾಟಲೈಟ್ ದಾಖಲೆಗಳನ್ನ ತೋರಿಸಿರೋದು. ಹಂಗಾರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಅವ್ರಿಗೆ ನಾನು ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆಯೇನ್ರಿ? ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳಿ. ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಿದೆ. ಯಾರು ಏನೇ ಮಾತನಾಡಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಅಪಮಾನ ಮಾಡಿದ ವಿಚಾರ ಕೊಟ್ಟೂರು ಮಂಜುನಾಥ್ ಅವರ ಮಾತಿಗೆ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದ್ಲಿಲ್ಲ, ಕೆಲವರಿಗೆ ಮೆದ್ಲು ಇಲ್ಲ, ತಲೆನೂ ಇಲ್ಲ ಅಂತ ರಾಮನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಕೊತ್ತೂರು ಮಂಜುನಾಥ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಗೊತ್ತು, ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಇದೆಲ್ಲ ಗೊತ್ತೇ ಇಲ್ಲ. ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಶಶಿ ತರೂರ್ ಅವರನ್ನ ಮೀಟ್ ಮಾಡಲಿ ಅಂತ ಹೇಳಿ ಕೊತ್ತೂರು ಮಂಜುನಾಥ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೋ ಏನೇ ಮಾತಾಡೋದು ಅದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡಬಹುದು. ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತ ಹೇಳಿ ಸಾಕ್ಷಿ ಕೇಳ್ತೀರಾ. ಯುದ್ಧ ನಿಲ್ಲಿಸಿದ್ರೆ ಯುದ್ಧನ ಯಾಕೆ ನಿಲ್ಲಿಸ್ತೀರಿ, ಇಷ್ಟಕ್ಕೋಸ್ಕರ ಯುದ್ಧ ಮಾಡಿದ್ರ. ಕೊತ್ತೂರು ಮಂಜು ಹೇಳಿದಾನೆ, ಏನೋ 5-6 ಫ್ಲೈಟ್ಗಳನ್ನ ಕಳಿಸ್ಬಿಟ್ರೆ ಅದೇ ದೊಡ್ಡ ಸಾಧನೆ ಅಂತ. ಯಾರಿಗ ಅವಮಾನ? ಫ್ಲೈಟ್ ಓಡಿಸೋರು ಯಾರು? ನಾನು ಓಡಿಸ್ತೀನ? ಯಾರು ಓಡಿಸೋರು? ಸೈನಿಕರು ಓಡಿಸೋದು. ಹಂಗಾರೆ ಸೈನಿಕರು ಇವಾಗ ತೋರಿಸಿರುವಂತ ದಾಖಲೆಗಳೇನಿದೆ ಅದು ಥ್ರೂ ಸ್ಯಾಟಲೈಟ್ ದಾಖಲೆಗಳನ್ನ ತೋರಿಸಿರೋದು. ಹಂಗಾರೆ ಸೈನಿಕರನ್ನೇ ನಂಬಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಅವ್ರಿಗೆ ನಾನು ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆಯೇನ್ರಿ? ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳಿ.